ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತ ಈ ಸ್ಫೋಟ ಇದೆಯಲ್ಲ, ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಈಗಾಗಲೇ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ, ಅದೆಲ್ಲವನ್ನು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದರ ಜೊತೆಯಲ್ಲಿ ಈ ದೃಶ್ಯಗಳಿದೆಯಲ್ಲ ನಿಜಕ್ಕೂ ಕೂಡ ಬಹಳ ಭೀಕರವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ, ಸಿಸಿ ಕ್ಯಾಮೆರಾದಲ್ಲೂ ಕೂಡ ಭೀಕರ ಸ್ಫೋಟದ ದೃಶ್ಯ ಸೆರೆಯಾಗಿದೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಸ್ಫೋಟದ ತೀವ್ರತೆ, ಸ್ಫೋಟದ ಸದ್ದು ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಇದು ಒನ್ ಆಫ್ ದಿ ಸಿಸಿಟಿವಿ ಫುಟೇಜಸ್. ಅಲ್ಲಿ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿರೋದು. ಅಲ್ಲಿ ಯಾರಾದ್ರೂ ಓಡಿ ಹೋದ್ರ ಅಥವಾ ಅಲ್ಲಿ ಯಾರಾದ್ರೂ ಇದ್ರ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಿಸಿಟಿವಿ ಫುಟೇಜಸ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ. ಬಹಳ ದೂರದಲ್ಲಿ ಸ್ಫೋಟ ಸಂಭವಿಸಿರೋದು, ಆದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ಬದುಕಿದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಓಡಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಜನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡ್ ಬಂದಿದ್ದಾರೆ. ಆ ಸ್ಫೋಟದ ತೀವ್ರತೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೇಫ್ ಪ್ಲೇಸ್ ಯಾವುದು ಅನ್ನುವಂಥದ್ದನ್ನ ಹುಡುಕಿ ಅಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಕೂಡ ಸಿಸಿಟಿವಿ ಫುಟೇಜಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಸಿಸಿಟಿವಿಯ ದೃಶ್ಯಾವಳಿಗಳು ಎಕ್ಸಾಕ್ಟ್ ಆಗಿ ಆ ಸ್ಫೋಟ ಯಾವಾಗ ಸಂಭವಿಸ್ತೋ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಅಲ್ಲಿದ್ದಂಥವರು ಸಾಕಷ್ಟು ಜನ ಇದ್ರು, ಅದರಲ್ಲೂ ಹ್ಯಾಪನಿಂಗ್ ಪ್ಲೇಸ್ ಅದು. ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಅಕ್ಕಪಕ್ಕದ ಕಾರುಗಳಿಗೂ ಕೂಡ ಸ್ಫೋಟದ ತೀವ್ರತೆಯಿಂದ ಬೆಂಕಿ ಹತ್ಕೊಳ್ತು. ಅದರ ಜೊತೆಯಲ್ಲಿ ಸದ್ದು ಎಷ್ಟು ಜೋರಾಗಿತ್ತು ಅಂತಂದ್ರೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂತಹ ಸದ್ದಿತ್ತು ಅನ್ನುವಂಥದ್ದನ್ನ ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳು, ಅದನ್ನ ವಿಟ್ನೆಸ್ ಮಾಡಿದಂಥವ್ರು, ಕೇಳಿದಂಥವ್ರು, ನೋಡಿದಂಥವ್ರು ಈಗಾಗಲೇ ಅದನ್ನ ಹೇಳಿರೋದು. ಈ ಸ್ಫೋಟದ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ, ಅದರ ಜೊತೆಗೆ ತನಿಖೆಗಳು ಸೇಮ್ ಟೈಮ್ ನಡೀತಾ ಇದೆ. ಜೊತೆಯಲ್ಲಿ ಒಂದಷ್ಟು ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ಸ್ಫೋಟದ ತೀವ್ರತೆಗೆ 9 ಮಂದಿ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸ್ಫೋಟದ ತೀವ್ರತೆಯನ್ನ ಸಿಸಿಟಿವಿ ವಿಜುವಲ್. ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತ ಈ ಸ್ಫೋಟ ಇದೆಯಲ್ಲ, ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಈಗಾಗಲೇ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ, ಅದೆಲ್ಲವನ್ನು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದರ ಜೊತೆಯಲ್ಲಿ ಈ ದೃಶ್ಯಗಳಿದೆಯಲ್ಲ ನಿಜಕ್ಕೂ ಕೂಡ ಬಹಳ ಭೀಕರವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ, ಸಿಸಿ ಕ್ಯಾಮೆರಾದಲ್ಲೂ ಕೂಡ ಭೀಕರ ಸ್ಫೋಟದ ದೃಶ್ಯ ಸೆರೆಯಾಗಿದೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಸ್ಫೋಟದ ತೀವ್ರತೆ, ಸ್ಫೋಟದ ಸದ್ದು ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಇದು ಒನ್ ಆಫ್ ದಿ ಸಿಸಿಟಿವಿ ಫುಟೇಜಸ್. ಅಲ್ಲಿ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿರೋದು. ಅಲ್ಲಿ ಯಾರಾದ್ರೂ ಓಡಿ ಹೋದ್ರ ಅಥವಾ ಅಲ್ಲಿ ಯಾರಾದ್ರೂ ಇದ್ರ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಿಸಿಟಿವಿ ಫುಟೇಜಸ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ. ಬಹಳ ದೂರದಲ್ಲಿ ಸ್ಫೋಟ ಸಂಭವಿಸಿರೋದು, ಆದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ಬದುಕಿದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಓಡಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಜನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡ್ ಬಂದಿದ್ದಾರೆ. ಆ ಸ್ಫೋಟದ ತೀವ್ರತೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೇಫ್ ಪ್ಲೇಸ್ ಯಾವುದು ಅನ್ನುವಂಥದ್ದನ್ನ ಹುಡುಕಿ ಅಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಕೂಡ ಸಿಸಿಟಿವಿ ಫುಟೇಜಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಸಿಸಿಟಿವಿಯ ದೃಶ್ಯಾವಳಿಗಳು ಎಕ್ಸಾಕ್ಟ್ ಆಗಿ ಆ ಸ್ಫೋಟ ಯಾವಾಗ ಸಂಭವಿಸ್ತೋ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಅಲ್ಲಿದ್ದಂಥವ್ರು ಸಾಕಷ್ಟು ಜನ ಇದ್ರು, ಅದರಲ್ಲೂ ಹ್ಯಾಪನಿಂಗ್ ಪ್ಲೇಸ್ ಅದು. ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಅಕ್ಕಪಕ್ಕದ ಕಾರುಗಳಿಗೂ ಕೂಡ ಸ್ಫೋಟದ ತೀವ್ರತೆಯಿಂದ ಬೆಂಕಿ ಹತ್ಕೊಳ್ತು. ಅದರ ಜೊತೆಯಲ್ಲಿ ಸದ್ದು ಎಷ್ಟು ಜೋರಾಗಿತ್ತು ಅಂತಂದ್ರೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂತಹ ಸದ್ದಿತ್ತು ಅನ್ನುವಂಥದ್ದನ್ನ ಅಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿಗಳು, ಅದನ್ನ ವಿಟ್ನೆಸ್ ಮಾಡಿದಂಥವ್ರು, ಕೇಳಿದಂಥವ್ರು, ನೋಡಿದಂಥವ್ರು ಈಗಾಗಲೇ ಅದನ್ನ ಹೇಳಿರೋದು. ಈ ಸ್ಫೋಟದ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ, ಅದರ ಜೊತೆಗೆ ತನಿಖೆಗಳು ಸೇಮ್ ಟೈಮ್ ನಡೀತಾ ಇದೆ. ಜೊತೆಯಲ್ಲಿ ಒಂದಷ್ಟು ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ.
ಈ ಸ್ಫೋಟದ ತೀವ್ರತೆಗೆ 9 ಮಂದಿ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸ್ಫೋಟದ ತೀವ್ರತೆಯನ್ನ ಸಿಸಿಟಿವಿ ವಿಜುವಲ್ ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತ ಈ ಸ್ಫೋಟ ಇದೆಯಲ್ಲ, ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಈಗಾಗಲೇ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ, ಅದೆಲ್ಲವನ್ನು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದರ ಜೊತೆಯಲ್ಲಿ ಈ ದೃಶ್ಯಗಳಿದೆಯಲ್ಲ ನಿಜಕ್ಕೂ ಕೂಡ ಬಹಳ ಭೀಕರವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ, ಸಿಸಿ ಕ್ಯಾಮೆರಾದಲ್ಲೂ ಕೂಡ ಭೀಕರ ಸ್ಫೋಟದ ದೃಶ್ಯ ಸೆರೆಯಾಗಿದೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಸ್ಫೋಟದ ತೀವ್ರತೆ, ಸ್ಫೋಟದ ಸದ್ದು ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಇದು ಒನ್ ಆಫ್ ದಿ ಸಿಸಿಟಿವಿ ಫುಟೇಜಸ್. ಅಲ್ಲಿ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿರೋದು. ಅಲ್ಲಿ ಯಾರಾದ್ರೂ ಓಡಿ ಹೋದ್ರ ಅಥವಾ ಅಲ್ಲಿ ಯಾರಾದ್ರೂ ಇದ್ರ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಿಸಿಟಿವಿ ಫುಟೇಜಸ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ. ಬಹಳ ದೂರದಲ್ಲಿ ಸ್ಫೋಟ ಸಂಭವಿಸಿರೋದು, ಆದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ಬದುಕಿದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಓಡಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಒಂದಷ್ಟು ಜನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡ್ ಬಂದಿದ್ದಾರೆ. ಆ ಸ್ಫೋಟದ ತೀವ್ರತೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೇಫ್ ಪ್ಲೇಸ್ ಯಾವುದು ಅನ್ನುವಂಥದ್ದನ್ನ ಹುಡುಕಿ ಅಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಕೂಡ ಸಿಸಿಟಿವಿ ಫುಟೇಜಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಸಿಸಿಟಿವಿಯ ದೃಶ್ಯಾವಳಿಗಳು ಎಕ್ಸಾಕ್ಟ್ ಆಗಿ ಆ ಸ್ಫೋಟ ಯಾವಾಗ ಸಂಭವಿಸ್ತೋ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಅಲ್ಲಿದ್ದಂಥವರು ಸಾಕಷ್ಟು ಜನ ಇದ್ರು, ಅದರಲ್ಲೂ ಹ್ಯಾಪನಿಂಗ್ ಪ್ಲೇಸ್ ಅದು. ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಅಕ್ಕಪಕ್ಕದ ಕಾರುಗಳಿಗೂ ಕೂಡ ಸ್ಫೋಟದ ತೀವ್ರತೆಯಿಂದ ಬೆಂಕಿ ಹತ್ಕೊಳ್ತು. ಅದರ ಜೊತೆಯಲ್ಲಿ ಸದ್ದು ಎಷ್ಟು ಜೋರಾಗಿತ್ತು ಅಂತಂದ್ರೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂತಹ ಸದ್ದಿತ್ತು ಅನ್ನುವಂಥದ್ದನ್ನ ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳು, ಅದನ್ನ ವಿಟ್ನೆಸ್ ಮಾಡಿದಂಥವ್ರು, ಕೇಳಿದಂಥವ್ರು, ನೋಡಿದಂಥವ್ರು ಈಗಾಗಲೇ ಅದನ್ನ ಹೇಳಿರೋದು. ಈ ಸ್ಫೋಟದ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ, ಅದರ ಜೊತೆಗೆ ತನಿಖೆಗಳು ಸೇಮ್ ಟೈಮ್ ನಡೀತಾ ಇದೆ. ಜೊತೆಯಲ್ಲಿ ಒಂದಷ್ಟು ಸಿಸಿಟಿವಿ ದೃಶ್ಯಾವಳಿಗಳನ್ನ ಆಧರಿಸಿ ಪೊಲೀಸರು ತನಿಖೆಯನ್ನ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ಸ್ಫೋಟದ ತೀವ್ರತೆಗೆ 9 ಮಂದಿ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸ್ಫೋಟದ ತೀವ್ರತೆಯನ್ನ ಸಿಸಿಟಿವಿ ವಿಜುವಲ್ ದೆಹಲಿಯ ಕೆಂಪುಕೋಟೆಯ ಬಳಿ ನಡೆದಂತ ಈ ಸ್ಫೋಟ ಇದೆಯಲ್ಲ, ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಸಿಸಿಟಿವಿ ಫುಟೇಜಸ್ ಹೇಳ್ತಾ ಇದೆ. ಈಗಾಗಲೇ ಒಂದಷ್ಟು ಸಿಸಿಟಿವಿ ಫುಟೇಜಸ್ ಸಿಕ್ಕಿದೆ, ಅದೆಲ್ಲವನ್ನು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಪೊಲೀಸರು. ಅದರ ಜೊತೆಯಲ್ಲಿ ಈ ದೃಶ್ಯಗಳಿದೆಯಲ್ಲ ನಿಜಕ್ಕೂ ಕೂಡ ಬಹಳ ಭೀಕರವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟದ ಎಕ್ಸ್ಕ್ಲೂಸಿವ್ ದೃಶ್ಯ, ಸಿಸಿ ಕ್ಯಾಮೆರಾದಲ್ಲೂ ಕೂಡ ಭೀಕರ ಸ್ಫೋಟದ ದೃಶ್ಯ ಸೆರೆಯಾಗಿದೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡಿದ್ದಾರೆ. ಸ್ಫೋಟದ ತೀವ್ರತೆ, ಸ್ಫೋಟದ ಸದ್ದು ಎಷ್ಟು ಮಟ್ಟಿಗಿತ್ತು ಅಂತಂದ್ರೆ ಅಕ್ಕಪಕ್ಕದಲ್ಲಿದ್ದಂತಹ ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಇದು ಒನ್ ಆಫ್ ದಿ ಸಿಸಿಟಿವಿ ಫುಟೇಜಸ್. ಅಲ್ಲಿ ಪೊಲೀಸರು ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿರೋದು. ಅಲ್ಲಿ ಯಾರಾದ್ರೂ ಓಡಿ ಹೋದ್ರ ಅಥವಾ ಅಲ್ಲಿ ಯಾರಾದ್ರೂ ಇದ್ರ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ತನಿಖೆಗಳನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಈ ಸಿಸಿಟಿವಿ ಫುಟೇಜಸ್ ಅನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತ. ಬಹಳ ದೂರದಲ್ಲಿ ಸ್ಫೋಟ ಸಂಭವಿಸಿರೋದು, ಆದ್ರೆ ಅಲ್ಲಿದ್ದಂತ ಎಲ್ಲರೂ ಕೂಡ ಬದುಕಿದ್ರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಓಡಿ ಹೋಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಒಂದಷ್ಟು ಜನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸ್ಫೋಟ ಯಾವಾಗ ಸಂಭವಿಸ್ತೋ ಆಗ ಜನ ದಿಕ್ಕಾಪಾಲಾಗಿ ಓಡ್ ಬಂದಿದ್ದಾರೆ. ಆ ಸ್ಫೋಟದ ತೀವ್ರತೆಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಸೇಫ್ ಪ್ಲೇಸ್ ಯಾವುದು ಅನ್ನುವಂಥದ್ದನ್ನ ಹುಡುಕಿ ಅಲ್ಲಿ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಕೂಡ ಸಿಸಿಟಿವಿ ಫುಟೇಜಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಸಿಸಿಟಿವಿಯ ದೃಶ್ಯಾವಳಿಗಳು ಎಕ್ಸಾಕ್ಟ್ ಆಗಿ ಆ ಸ್ಫೋಟ ಯಾವಾಗ ಸಂಭವಿಸ್ತೋ ಆ ಸಂದರ್ಭದಲ್ಲಿ ಇಮ್ಮಿಡಿಯೇಟ್ಲಿ ಎಲ್ಲರೂ ಕೂಡ ಓಡ್ ಬಂದಿದ್ದಾರೆ. ಅಲ್ಲಿದ್ದಂಥವ್ರು ಸಾಕಷ್ಟು ಜನ ಇದ್ರು, ಅದರಲ್ಲೂ ಹ್ಯಾಪನಿಂಗ್ ಪ್ಲೇಸ್ ಅದು. ಎಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡೋಗಿದ್ದಾರೆ. ಅಕ್ಕಪಕ್ಕದ ಕಾರುಗಳಿಗೂ ಕೂಡ ಸ್ಫೋಟದ ತೀವ್ರತೆಯಿಂದ ಬೆಂಕಿ ಹತ್ಕೊಳ್ತು. ಅದರ ಜೊತೆಯಲ್ಲಿ ಸದ್ದು ಎಷ್ಟು ಜೋರಾಗಿತ್ತು ಅಂತಂದ್ರೆ ದೊಡ್ಡ ಬಾಂಬ್ ಬ್ಲಾಸ್ಟ್ ಆದಂತಹ ಸದ್ದಿತ್ತು ಅನ್ನುವಂಥದ್ದನ್ನ ಅಲ್ಲಿದ್ದಂತ ಪ್ರತ್ಯಕ್ಷದರ್ಶಿಗಳು, ಅದನ್ನ ವಿಟ್ನೆಸ್ ಮಾಡಿದಂಥವ್ರು, ಕೇಳಿದಂಥವ್ರು, ನೋಡಿದಂಥವ್ರು ಈಗಾಗಲೇ ಅದನ್ನ ಹೇಳಿರೋದು. ಈ ಸ್ಫೋಟದ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆ, ಅದರ ಜೊತೆಗೆ ತನಿಖೆಗಳು
ಸೇಮ್ ಟೈಮ್ ನಡೀತಾ ಇದೆ. ಜೊತೆಯಲ್ಲಿ ಒಂದಷ್ಟು ಸಿಸಿಟಿವಿ ದೃಶ್ಯಾವಳಿಗಳನ್ನು ಆಧರಿಸಿ ಪೊಲೀಸರು ತನಿಖೆಯನ್ನ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಈ ಸ್ಫೋಟದ ತೀವ್ರತೆಗೆ 9 ಮಂದಿ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆ ಸ್ಫೋಟದ ತೀವ್ರತೆಯನ್ನ ಸಿಸಿಟಿವಿ ವಿಜುವಲ್ಸ್